ಹಾಯ್ ಹಲೋ ನಮಸ್ತೆ ಸ್ಟ್ರಾಂಗ್ ಸರ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ರಿಟರ್ನು ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಡ್ಯೂಟಿ ಮುಗಿಸಿ. ಮಾರ್ನಿಂಗು ಸ್ವಲ್ಪ ಭಾಳ ಗೊಂದಲ ಆಗುತ್ತೆ, ಕೆಲಸ ಮಾಡ್ತಿರ್ತೀವಲ್ವ, ಅಡುಗೆ ಮಾಡ್ತಿರ್ತೀವಿ. ಆಮೇಲೆ ಊರಿಂದ ನಮಗೆ ಹಳ್ಳಿ ಅಲ್ವಾ, ಹಾಗಾಗಿ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಕುಂತ್ರೆ ಟೈಮ್ ಭಾಳ ಆಗುತ್ತೆ ಅಂಥೇಳಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ರೆಡಿಯಾಗಿದ್ದೀನಿ. ನಮ್ಮ ಮನೆಯವರು ರೆಡಿ ಆಗ್ಬಿಟ್ಟು ನೋಡ್ರಿ, ಅವ್ರು ಅಲ್ಲಿ ಹೊಂಟಿದ್ದಾರೆ. ಹಾಗೆ ರೀ ಬರ್ರಿ, ಟೈಮ್ ಆಗೈತಿ ನೋಡ್ರಿ. ಅವ್ರ ಮಾತೇ ಕೇಳೋದಿಲ್ಲ, ಹಿಂಗೆ ಮಾಡ್ತಾರೆ ಅವರು. ನಾನು ರೆಡಿ ಆಗಿದ್ದೀನಿ. ಈಗ ಆಫೀಸಿಂದ ಬೇಗ ಬಂದು ಈಗ ರೆಡಿಯಾಗಿ ಇಲ್ಲೇ ದ್ಯಾಮವ್ವಂದೇನೋ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತೆ. ಉಡಿ ತುಂಬಬೇಕು, ಉಡಿ ತುಂಬಿ ಪೂಜೆ ಮಾಡಿಕೊಂಡು ಊಟನೂ ಇದೆ ಅಂತೆ. ಊಟ ಮಾಡಿ ಬರ್ತೀನಿ ಫ್ರೆಂಡ್ಸ್. ಬರ್ರಿ, ಈಗ ನಮ್ಮ ಮನೆಯವ್ರು ಏನು ಮಾಡತ್ತಾರಂತ ಹೇಳಿ ತೋರಿಸ್ತೀನಿ. ಏನು ಮಾಡಕತ್ತಾರೋ ಏನೋ. ಚಾಕ ಮಾಡಂದ್ರೆ ಚಾಕ ಮಾಡತ್ತಿಲ್ಲ. ಟೈಮ್ ಬೇರೆ ಆಲ್ರೆಡಿ 4 ಗಂಟೆ ಆಗಿದೆ. ಏನು ಮಾಡತ್ತೀರಿ ನೀವು? ಅರೆ ಏನು ಮಾಡತ್ತೀರಿ ನೀವು? ಹಳ್ಳಿ ಗುಗ್ಗು ಲಗು ಸ್ನಾನ ಮಾಡಕ್ಕೆ ಬರಲ್ಲ? ನಂಗೆ ಸ್ನಾನ ಮಾಡಿ ರೂಢಿ ಇಲ್ಲ. ನಿಮ್ಮ ಹಂಗೆ ಕನ್ಕೋತೀರಿ. ನಮಗೆ ಆ್ಯಕ್ಚುಲಿ ಸ್ನಾನ ಮಾಡಿ ರೂಢಿ ಇಲ್ಲ. ಯಾಕೆ ಹಂಗೆ ಇರ್ಬೇಕತ್ ಬಿಟ್ರಿ? ನಾವು ಊರಲ್ಲಿ ಇದ್ರೆ 8 ದಿನ ಆದ್ರೂ ಜೋತವನ್ನು ಭಾಳ ನಾಡ್ತೀರಿ ಹಂಗಾದ್ರೆ ನೀವು. ನನ್ನ ಈ ವಾಸನೆ ಕೊಡ್ತೀರಿ ಇನ್ನೊಂದ್ಸಲ ಅದನ್ನ? ಬರ್ರಿಪ್ಪ, ಬೈತಾಳ ಅವ್ವ. ನಡ್ಕೊಂತ ಬರ್ರಿ, ನಡ್ಕೊಂಡು ಹೋಗು ಬರ್ರಿ. ಹಂಗ ಸಾವ್ಕಾಸ ಮತ್ತೆ ಸ್ನಾನ ಮಾಡ್ರಿ. ಸ್ನಾನ ಮಾಡ್ರಿ. ನಮ್ಮ ಕರು ಇಲ್ಲೇ ಇದಾವೆ ನೋಡ್ರಿ, ಮಕ್ಕೊಂಡಾವ 2 ಕಂದಗಳು. ಮನ್ ತಿಕ್ಲಲ್ಪ ನೀರು ತೊಡ್ದ ಹೆಂಡತಿ ನೀರು ತೊಡ್ಬೇಕೆಲ್ಲ ಮಾಡ್ಬೇಕು. ಎಲ್ಲ ಮಾಡ್ಬೇಕು. ಬೆಚ್ಚದ ಅಷ್ಟೇ ರೀ, ಸಾಕಷ್ಟ. ಇದು ನೋಡ್ರಿ ಒಲಿ, ನಮ್ದು ನೀರು ಕಾಸೋದು ಹಳ್ಳಿ ಹಣ್ಣು ಒಲಿ ಅಂತ ನೋಡ್ರಿಪ್ಪ. ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಲ್ರಿ, ಚೆನ್ನಾಗಿದೆ. ನಮಗೆ ಅದು ಗೀಸರ್, ನಮಗೆ ಗೀಸರ್ ಹಾಕ್ಸೋದು ಆಗ್ಲಿಕ್ಕೆ ಇದನ್ನ ನಾವು ಬಡವರ ಗೀಸರ್ ಅಂತೇಳಿ ಹಾಕ್ಸಿದ್ದೇವೆ. ಹೌದಾ? ಚಲೋ ಆಯ್ತು. ಬಡವರ ಗೀಸರ್. ಸರಿ ಅಪ್ಪೋ, ಇಲ್ಲ ನೋಡ್ರಿ, ಏನು ಮಾಡತ್ತೀರಿ? ಬಿಡ್ರಿ, ಯಾಕೆ? ಅಪ್ಪು ಹಾಯ್ ಮಾಡ್ಬಿಡ್ಬೋ. ಅಪ್ಪ ಹಾಯ್ ಮಾಡು, ಕಂದ ಹಾಯ್ ಮಾಡು. ಶರ್ಟ್ ಹಾಕೊಂಬರ್ರಿ. ಯಾರು ಒಯ್ದಾರಂದ್ರಲ್ಲ ಗಾಡಿನ? ಯಾರು ಒಯ್ದಾರಂದ್ರಿ? ಜೊತೆಯಲ್ಲಿ ನಿನ್ನಿದ್ದಾರೆ. ಬಿಸಿನೀರು ಹಾಕೊಂಡಿಲ್ಲ, ತೀರ ಬಿಸಿನೀರು ಹಾಕೊಂಡಿದ್ರೆ ಅಷ್ಟಿತ್ತೆ ನೀನು. ರೀ ಅಯ್ಯೋ ಹಿಂಗಾಯ್ತಾ? ಒಂದು ರೀಲ್ ಮಾಡುವ ಈಗ. ಒಂದು ಜಸ್ಟ್ ಹಲ್ಲಿ ಐತನ್ರಿ, ಇಲ್ಲಿ ಐತಲ್ರಿ. ಓಕೆ ರೀ, ಯಾಕೋ ನನಗೆ ಈಗ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆನ್ ಆಗೈತಿಲ್ರಿ ಅದು. ನೋಡ್ರಿ ಬರಾತಿನ ರೀ. ಈಗೀಗ ನೀವು ಹೆದ್ರಾವಲ್ರಲ್ಲ ನನಗೆ, ಯಾಕೆ? ಬರ್ರಿ ನೀವು ಬರ್ರಿ. ಗುರು ಇರುವಾಗ ನಾ ಯಾಕೆ ಹೆದರ್ಲೆ ನಿನಗೆ? ಇನ್ನೊಂದ್ಸಲ ನಾ ಹಂಗೆ ಹೇಳ್ಕೊಟ್ಟಿದ್ನ. ಫ್ರೆಂಡ್ಸ್, ನಾವೀಗ ಸ್ವಲ್ಪ ಒಂದು ರೀಲ್ ಮಾಡ್ಬೇಕಂತ ಹೇಳಿ ನಾನು ಸ್ಕ್ರಿಪ್ಟ್ ಹೇಳಿದೆ, ನಾನು ಕಂಟೆಂಟ್ ನಮ್ಮ ಮನೆಯವ್ರಿಗೆ.
ಅವರು ಮಾಡ್ತಾ ಇದ್ದಾರೆ. ಬಟ್ ಅದು ಹೆಂಗೆ ಬಂತು ಏನೋ ಗೊತ್ತಿಲ್ಲ, ನೋಡುವ. ಅದನ್ನು ಎಡಿಟಿಂಗ್ ಮಾಡಿ ಹಾಕಬೇಕು, ಇನ್ನೂ ಹಾಕಿಲ್ಲ. ನೋಡಿರಿ ಮತ್ತೆ ನಾನು ಎಡಿಟಿಂಗ್ ಮಾಡಿ ಹಾಕಿದ್ದು ಹೆಂಗಿದೆ ಅಂತ ಹೇಳ್ರಿ. ಈಗ ನಾನು ಏನೋ ಒಂದು ಕಂಟೆಂಟ್ ಮಾಡಿದೆ ಅಂದರು, ಅಂದರೆ ಯಾವುದೇ ಒಂದು ಶಾರ್ಟ್ ವಿಡಿಯೋ ಮಾಡಿದೆ ಅಂದರು ಕಾಮಿಡಿನ ನಾನೇ ಓನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಯಾವುದಾದ್ರೂ ಒಂದು ಕಂಟೆಂಟ್ ನೆನಪಾದ್ಬಿಟ್ಲೇ ಹಾಗೆ ಬರೆದಿಟ್ಕೊಂಡಿರ್ತೀನಿ. ಅದನ್ನು ನಮ್ಮ ಮನೆಯವ್ರು ಬಂದರೆ, ನಮ್ಮ ಮನೆಯವರು 2 ದಿನ ಡ್ಯೂಟಿಗೆ ಹೋಗ್ತಾರೆ, 2 ದಿನ ಮನೆಯಲ್ಲೇ ಇರ್ತಾರೆ. ಆವಾಗ 2 ದಿನ ಟೈಮ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಟೈಮ್ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಒಂದೊಂದು ಟೈಮು ಎದಕ್ಕೂ ಟೈಮ್ ಸಿಗೋದಿಲ್ಲ, ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ, ಈ ಕಡೆ ಏನಂದರೆ ಶಾರ್ಟ್ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ನಾನು ಹೋಗೋರ್ಲಗು ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿರುತ್ತೆ. ನಾನು ಈವ್ನಿಂಗ್ ಹೋಗ್ತೀನಿ, ಒಂದೊಂದು ಟೈಮ್ ಲಘು ಹೋಗ್ತೀನಿ ಅಷ್ಟೇ. ಹೀಗೆ ನಾವು ಆಲ್ಮೋಸ್ಟ್ ಹೊತ್ತು ಕಳೀತಿರ್ತೀವಿ. ಯಾಕಂದರೆ ಡ್ಯೂಟಿ ನಮ್ಮ ಗಂಡನ ಮನೆ ಹಳ್ಳಿ ಅಲ್ವಾ, ಸ್ವಲ್ಪ ಅಂದರೆ ವಿಡಿಯೋ ಮಾಡೋಕ್ಕೆ ನಮ್ಮ ಮನೆಯವರು ಬೈತಾರೆ. ಯಾಕಂದರೆ ಹಳ್ಳಿ ಜನ ಒಂದಕ್ಕೊಂದು ಮಾತಾಡ್ತಾರೆ ಅಂತ ಹೇಳಿ ಬೇಡ ವಿಡಿಯೋ ಮಾಡಬೇಡ ಹೊರಗಿದ್ದಲ್ಲಿ ಅಂತ ಹೇಳ್ತಾರೆ. ಬಟ್ ಮನೇಲಿ ಏನನ್ನಲ್ಲ ಮಾಡ್ತಾವೆ. ಬಟ್ ಏನಂದರೆ ಹಳ್ಳಿ ಜನ ಅವರಿಗೆ ಗೊತ್ತಿರಲ್ಲ, ಮುಗ್ದಿರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿರಲ್ಲ ಏನು ಮಾಡಿದರೆ ಏನಿರುತ್ತೆ ಅಂಥೇಳಿ. ಬಟ್ ಅವರು ಬೇರೆದವರು ಹೇಳಿದ ಮಾತನ್ನು ನಂಬ್ತಾರಲ್ವ, ಹಾಗಾಗಿ ನಮ್ಮ ಊರಲ್ಲಿ ಸ್ವಲ್ಪ ಯಾರೋ ಒಬ್ಬರು ವಿಡಿಯೋ ಮಾಡಿದ್ರಂತೆ, ಅದು ಏನೋ ಬೇರೆ ಟೈಪ್ ಅವ್ರು ಮಾತಾಡಿದ್ರು. ಹಾಗಾಗಿ ನಮ್ಮ ಮನೆಯವರು ಹೊರಗೆ ಹೋದಲ್ಲೇ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಬೈತಾರೆ, ಅವಾಯ್ಡ್ ಮಾಡ್ತಾರೆ ಬೇಡ ಅಂಥೇಳಿ. ಬಟ್ ಆದರೂ ನಾನು ಈ ಗುಡಿಗೆ ಹೋಗಿದ್ನಲ್ವ, ದ್ಯಾಮೋದುರ್ಗವ್ನ ಗುಡಿಗೆ ಹೋಗಿದ್ನಲ್ವ, ಅಲ್ಲೇ ವಿಡಿಯೋ ಸ್ವಲ್ಪ ಮಾಡ್ಕೊಂಡೆ, ಭಾಳಲ್ಲ. ಈ ಜಾತ್ರೆನೇ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಈವ್ನಿಂಗ್ ಮಟ್ಟ ನೈಟ್ 11 ಗಂಟೆ ಮಟ್ಟ, ಬೆಳಗ್ಗೆ ಈವ್ನಿಂಗು 4 ಗಂಟೆಗೆ ಸ್ಟಾರ್ಟ್ ಆತಂದರೆ ಊಟ, ರಾತ್ರಿ 11 ಗಂಟೆ ಮಟ್ಟನೂ ಊಟ ಇರುತ್ತೆ. ಎಲ್ಲ ಇಡೀ ಊರಲ್ಲಿ ಹೋಗಿ ವಾರ ಮಾಡಿರ್ತಾರಲ್ವ, ಆ ವಾರದ ದಿನ ಈಗ ಲಾಸ್ಟ್ ಕೊನೆ ವಾರ ಇದು, ಎಲ್ಲರೂ ಹೋಗಿ ಉಡಿ ತುಂಬಿ ಆಮೇಲೆ ಅಂದರೆ ಪೂಜೆ ಮಾಡಿ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಅಂಥೇಳಿ. ಬಟ್ ಜಾತ್ರೆ ಅನ್ನೋಕ್ಕೆ ತೇರೇನಿರಲ್ಲ, ಬಟ್ ದೇವಿದು ಜಾತ್ರೆ ಅಂತ ಮಾಡ್ತಾರೆ. ಮತ್ತು ನಾನು ಮನೆಗೆ ಬಂದು ಸ್ವಲ್ಪ ಈಗ ನಾನು ಏನಂದರೆ ಆ್ಯಪಲ್ ಜ್ಯೂಸ್ ಮಾಡ್ಬೇಕಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಅವ್ವಾದಳೆಲ್ಲ ಆಕೆಗೆ ಅವರು ತಿಂದಿಲ್ಲ, ಅವರು ಈ ಜ್ಯೂಸ್ ಕುಡ್ದಿಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಅವ್ರು ಕುಡಿಸ್ಬೇಕಂತ ಹೇಳಿ ನಮ್ಮ ನಮ್ಮ ಆಕಳದ ದನದ ಹಾಲು ನಮ್ಮ ಮಾಮಾರು ಕರೆದ್ರೆ ಈವ್ನಿಂಗ್ ಟೈಮು 7 ಗಂಟೆ ಸುಮಾರು ಮನೆಗೆ ಬಂದಿಂದ ಅದನ್ನು ಹಸಿ ಹಾಲು ತೊಗೊಂಡು ನಾನು ಮಾಡ್ತಾಯಿದ್ದೆ. ಬಟ್ ಅವ್ರಿಗೆ ನಮ್ಮ ಅತ್ತೆಯವರು, ಅಂದರೆ ನಮ್ಮ ಅತ್ತಿಗೆ ನಾನು ಅವ್ವ ಅಂತೀನಿ, ನಮ್ಮ ಅವ್ವ ಕುಡಿಯೋಕವಲ್ಲೆ ಅಂದು, ಆದರೂ ಹಠ ಮಾಡಿ ಸ್ವಲ್ಪ ಕುಡಿಸಿದೆ. ಕುಡೀರಿ ಕುಡಿಯಲ್ಲ ಹೆಂಗಿತ್ತು ನೋಡ್ರಿ ಅಂತ ಹೇಳಿ. ಕುರ್ರಿ ಅಂತಾಳೆ ಅಲ್ಲಿ ಚಾ ಕುರೀರಿ ಅಮ್ಮ, ಚಾ ಕುಡಿದ ಐಸ್ ಕ್ರೀಮ್ ಅರೋಯ್ ಓದಾಕತ್ತಾಳು, ಅದು ಫೋನ್ ನೋಡಿ ಓದಾಕತ್ತಾಳಲ್ಲೋ. ಅರೋಯ್ ಏನ್ ಮಾಡತ್ತಿ ಹೇಳ. ಏನ್ ಮಾಡತ್ತೀವ ಅರೋಯ್ ಏನ್ ಮಾಡತ್ತಿಮ್ಮ ಹೇಳು. ABCD ಹಂಗ ಓದ್ತಾರನ? ಅಯ್ಯ ಸೋಬಕ್ಕ, ಕುಸುಗಲ್ ರೋಡ್ನಾಗ 20-35 ಅಷ್ಟೇ. ಅವರು 14,000 ಎಲ್ಲೈತಂತ್ರಿ ಕುಸ್ಕಲ್ ರೋಡಿಗೆ ಇವ್ರು ಹೋದವ್ರು ಯಾವತ್ತವು ನಮ್ಮ ಪೊಲೀಸ್ ಬೇಕಂತ ಅಮೌಂಟ್ ಅರ್ಜೆಂಟ್ ಐತಂತ. ಕ್ಯಾಶ್ ಬೇಕಲ್ಲ, ಕ್ಯಾಶ್ ಕೊಡಬೇಕಲ್ಲ ಅವನು. ಕಾಸು ಕೊಡೋದು 20-35. ಮತ್ತು ಈ ಬ್ಲಾಗ್ ಕಂಟಿನ್ಯೂ ಮರುದಿನ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗು ಡ್ಯೂಟಿಗೆ ಹೋಗ್ತಾಯಿದ್ವಿ ನಾವು, ನಮ್ಮ ಮನೆಯವರು. ಅವರು ಡ್ಯೂಟಿಗೆ ಹೋಗ್ತಾಯಿದ್ರು, ನಾನು ಡ್ಯೂಟಿಗೆ ಹೋಗ್ತಾಯಿದ್ದೆ. ಕಂಟಿನ್ಯೂ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಒಂದು ಹಾಡು
ಕೋಲಿ ಬಾರ್ ಏನ್ರಿ ಹಾಡ್ರಿ ಯಾವ್ದೋ ಒಂದು ಹಾಡ್ರಿ ಬಂದೆ ಸವಿ ನೋಡಿಲ್ಲ ಸವಿ ಮಕ್ಕ ನೋಡಿಲ್ಲ ಅಂದ್ರ ಅಂದ್ರ ಸವಿ ಕಾಲ ನೋಡಿ ಕಾಲ ಗೆಲ್ಲೆ ತಂದೆ ಸವಿ ನೋಡಿಲ್ಲ ಸವಿ ಮಕ್ಕ ನೋಡಿಲ್ಲ ನೋಡ್ಕೊ ಹೋಗ ಮದುವೆ ಆಗಿ ಹೋಗ್ತೀನಿ ಯಾರು ಬೆಳತಾರೆ ಈಗ ಹೋಗಿ ಮತ್ತೆ ಏನ್ಲೇ ಅಲ್ಲಿ ಓಡ್ತೈತಿ ಇಲ್ಲಿ ಓಡ್ತೈತಿ ಇಲ್ಲಿ ವಯಸ್ಸಾಗಿನ ಹಂಗಾರಿ ಮತ್ತ ಸ್ವಲ್ಪ ವಯಸ್ಸದವ ನಮ್ಗೆ ನಮ್ಮ ಅವ್ಗೆ 65 ವರ್ಷ ಅವ ನಿಮ್ಮವ್ವ ಹಳ್ಯಾಗ್ ಬೆಳ್ದಾಳ. ನಮ್ಮವ್ರಿಗೂ ನಿಮಗೂ ವ್ಯತ್ಯಾಸ ಐತ್ರಿ ಸಾವ್ಕಾರ ಹಾಂ ರೀ ಅದಕ್ಕೆ ಚಂದ್ರಿಗೆ ಹೌದಾ ಊಟ ಮಾಡಿಲ್ಲ ಅಂದ್ರೆ ಶಿಗ್ಗಾಂವದಾಗ 10 ಗಂಟೆಗೆ ಇರ್ತಿದ್ದೆ 10 ಗಂಟೆಗೆ ಹತ್ತಿದ್ದೆಲ್ಲ ಆ ಕೋಣೆ ಹಣ್ಣು ಇಳಿಸ್ತಿದ್ದ ಆ ಕೋಣೆ ಹಣ್ಣನ್ನ 11 ಗಂಟೆ ಆಫೀಸ್ ಆಗಿರ್ತಿದ್ದೆ ಹೌದಾ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಜರ್ನಿ ಬರೀ ಬೈಕ್ನಲ್ಲೇ ಕಳೆದು ಬಿಡ್ತೀವಿ ಏನೋ ಅನ್ನಿಸ್ತಿದೆ ಏನು ಮಾಡೋಕ್ಕಾಗಲ್ಲ ಎಷ್ಟು ದಿನ ದೇವರು ಹೀಗೆ ಜರ್ನಿ ಮಾಡ್ತಾನೋ ಗೊತ್ತಿಲ್ಲ ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗುವ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್